ಉಪ್ಪು ಹುಳಿ ಖಾರ ಒಗುರು ಅಲ್ವಾ, ಕಹಿ ಸಿಹಿ ಇಂಥ 6 ರುಚಿಗಳು. ಈ 6 ರುಚಿಗಳಿಗೆ ತಕ್ಕದಾನೆ ಗುಣಗಳು. ಕಾಮ ಕ್ರೋಧ ಮದ ಲೋಭ ಮೋಹ ಮಾಶ್ಚರ್ಯ ಅಂತ ಹೇಳಿ 6 ಗುಣಗಳು. ಆ ರುಚಿಯಿಂದ ತಾನೇ ಬರ್ತದೆ. ಏನು ಇಲ್ಲದ ಕಾಲದಲ್ಲಿ ಮನುಷ್ಯ, ವಸ್ತ್ರ ಕೂಡ ಇಲ್ಲದ ಕಾಲದಲ್ಲಿ, ರೂಪ ಇಲ್ಲದ ಕಾಲದಲ್ಲಿ ಮನುಷ್ಯ ಏನನ್ನು ಊಟ ಮಾಡಿದ? ಮೊದಲು ಊಟ ಮಾಡಿದ ಮೀನನ್ನು. ಆ ನಾನು ಎಂಬುದು ನೀನಲ್ಲಿ ಹೋಗಿ ಸೇರಿದ್ರೆ ಅದು ನಾನು ನಾನಾಗಿ ಇರ್ತದೆ. ಆ ನಾನು ನಾನಾಗಿದ್ದು ನೀನು ನೀನಾಗಿದ್ರೆ ಅದು ನಾನು ಎಂಬುದು ನಾನೇ. ಯಾವುದು ಭ್ರಮೆ ಅಂತಲ್ಲ, ಅದರ ಪ್ರಯೋಜನವನ್ನು ನಿಮಗೆ ಬೇಗ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅದು ಜನ್ಮಕ್ಕೂ ಅದು ಪ್ರಯಾಣ ಆಗ್ತಿರುವಂತ ವಿಚಾರ. ಗುರು ಅಂತ ಹೇಳಿದ್ರೆ ಅದು ಆಯಾ ಜನ್ಮದಲ್ಲೇ ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ಬಹುದು. ಅವಮಾನಗಳಿರ್ತದೆ, ಬೈಗಳು ಇರ್ತದೆ, 1000 ಜನರ ಮುಂದೆ ಬೈತಾರೆ. ಈಗ ಇವನಿಗೆ ಕೋಪ ಬರ್ತದ? ಇವನಿಗೆ ವಿಪರೀತ ಕಾಮ ಉಂಟು, ಅವನಿಗೆ ಕಾಮದ ಪಾಠವನ್ನೇ ಮಾಡ್ತಾರೆ. ಆ ಕಾಮದ ಪಾಠ ಮಾಡಿ 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 ಕಾಮವನ್ನು ತೆಗೆದೇ ಬಿಡ್ತಾರೆ. ನಾಲಿಗೆ ರುಚಿಯನ್ನು ಕೇವಲ ಜಿಹ್ವಾ ಚಪಲ ಅಂತ ಭಾವಿಸ್ತಿರೋ ಅಥವಾ ನಾಲಿಗೆ ರುಚಿಗೆ ನಿಮ್ಮದೇ ಆದಂಥ ಬೇರೆ ಸೂಕ್ಷ್ಮ ಅರ್ಥಗಳೇನಾದ್ರು ಇದೆಯಾ? ನಾಲಿಗೆ ರುಚಿ ಅಂದರೆ ಅದು ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಚಾರ. ಅರ್ಥ ಆಯ್ತಲ್ವ? ಅಷ್ಟು ಸುಲಭ ಅಲ್ಲ. ಅದು ಅಂತರ್ಮುಖಿ ಆಗುವಂಥ ವಿಚಾರ. ನಾಲಿಗೆ ರುಚಿ ಅಂತೇಳಿದರೆ ಬಹಿರ್ಮುಖವಾಗೋದು ಅದುವೇ, ಅಂತರ್ಮುಖಿ ಆಗೋದು ಅದುವೇ. ಅರ್ಥ ಆಯ್ತಲ್ವ? ಈ ನಾಲಿಗೆ ರುಚಿ ಅಂತೇಳಿದರೆ ಉಪ್ಪು ಹುಳಿ ಖಾರ ಒಗುರು ಅಲ್ವಾ, ಕಹಿ ಸಿಹಿ ಇಂಥ 6 ರುಚಿಗಳು. ಈ 6 ರುಚಿಗಳಿಗೆ ತಕ್ಕದಾನೆ ಗುಣಗಳು. ಕಾಮ ಕ್ರೋಧ ಮದ ಲೋಭ ಮೋಹ ಮಾಶ್ಚರ್ಯ ಅಂತೇಳಿ 6 ಗುಣಗಳು. ಆ ರುಚಿಯಿಂದ ತಾನೇ ಬರ್ತದೆ. ಮನುಷ್ಯನಿಗೆ ಭಾವನೆ ಯಾವಾಗ ಉಂಟಾಯಿತು? ಮನುಷ್ಯನಿಗೆ ಭಾವನೆ ಎಂಬುದು ಯಾವಾಗ ಉಂಟಾಯಿತು? ಮೊಟ್ಟ ಮೊದಲು ಪ್ರಪಂಚದಲ್ಲಿ ಮನುಷ್ಯ ಯಾವುದನ್ನು ಊಟ ಮಾಡಿದ್ದು ಮೊದಲು? ಏನು ಇಲ್ಲದ ಕಾಲದಲ್ಲಿ ಮನುಷ್ಯ, ವಸ್ತ್ರ ಕೂಡ ಇಲ್ಲದ ಕಾಲದಲ್ಲಿ, ರೂಪ ಇಲ್ಲದ ಕಾಲದಲ್ಲಿ ಮನುಷ್ಯ ಏನನ್ನು ಊಟ ಮಾಡಿದ? ಮೊದಲು ಊಟ ಮಾಡಿದ ಮೀನನ್ನು. ಕಾರಣ ಏನು? ಸಮುದ್ರ ತೀರದಲ್ಲಿ ಮನುಷ್ಯನ ಸ್ಥಿತಿ ಸ್ಟಾರ್ಟ್ ಆಗ್ತದೆ. ಸಮುದ್ರ ಮತ್ತು ನದಿ. ಈ ಹರಪ್ಪ ಮೊಹೆಂಜೋದಾರ ಎಲ್ಲ ನಾವು ನೋಡ್ತಾ ಇದ್ದರೆ ಎಲ್ಲೆಲ್ಲೂ ನದಿ ಇದೆಯೋ, ಎಲ್ಲೆಲ್ಲಿ ನೀರಿತ್ತೋ ಅಲ್ಲಲ್ಲಿ ಸಂಸ್ಕೃತಿಗಳು ಬೆಳೆದಿದೆ. ಖಂಡಿತವಾಗಿ. ಆಗ ನೀರಿನಲ್ಲಿ ಫಸ್ಟ್ ಮನುಷ್ಯ ಜೀವರಾಶಿ ಎಂಬುದು ಕಣ್ಣಿಗೆ ಕಂಡು ಬಂದದ್ದು. ನೀರಿನ ಪಕ್ಕದಲ್ಲಿ ಅಲ್ಲಿ ಇದ್ದ ಈ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಮೀನನ್ನು ಬೇಟೆಯಾಡೋದು ನೋಡಿ ಇವನು ಕೂಡ ಅದೇ ರೀತಿ ಪ್ರಾಣಿಗಳಾಗಿ ಬೇಟೆಯಾಡಿದ. ನೋಡಿ ಕಲ್ತದ್ದು. ನೋಡಿ ಕಲ್ತ. ಪ್ರಕೃತಿಯಿಂದ ಎಲ್ಲವನ್ನು ಕಲ್ತ. ಈಗ ನಾನೇ ಎಲ್ಲವೂ ಅಂತಾನೆ. ಈಗ ನಾನೇ ಎಲ್ಲವೂ ಅಂತ ಅರ್ಥ. ಏನು ಮಾಡಲಿಕ್ಕಾಗ್ತದೆ? ಆ ನಾನು ಎಂಬುದು ನೀನಲ್ಲಿ ಹೋಗಿ ಸೇರಿದರೆ ಅದು ನಾನು ನಾನಾಗಿ ಇರ್ತದೆ. ಆ ನಾನು ನಾನಾಗಿದ್ದು ನೀನು ನೀನಾಗಿದ್ದರೆ ಅದು ನಾನು ಎಂಬುದು ನಾನೇ, ನೀನು ಎಂಬುದು ನೀನೇ. ಅದು 2 ದಡ. ಆಗ ಸಮಾನ ರೇಖೆ ಖಂಡಿತವಾಗಿ ಸಂಧಿಸುವುದಿಲ್ಲ. ಅದು ಅರ್ಥ ಆಯ್ತಾ? ಆದ ಕಾರಣ ಗುರು ಆದವರು ರುಚಿ ಊಟ ಮಾಡೋದಿಲ್ಲ. ಅವರು ಬೇಕು ಅಂತಲೇ ಮಾಡೋದಿಲ್ಲ. ಅನ್ನ ಸಾಂಬಾರು ಪಾಯಸ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಊಟ ಮಾಡಿಬಿಡ್ತಾರೆ. ಅವರು ಊಟ ಮಾಡಿದ್ದಾನೆ, ಆ ಶಿಷ್ಯ ಊಟ ಮಾಡ್ತಾನೆ. ಅದು ನಾವು ಸಂತೋಷವಾಗಿ ಊಟ ಮಾಡ್ತಾನೆ ಅಂತ ಹೇಳಿದರೆ ನೋಡ್ತಾರೆ, ಇದೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಇದೆಯಾ? ಆ ಸಾಧನೆ ಮಾಡಿ ಬರೋದಿಲ್ಲ. ಅದು ಪ್ರಾಕ್ಟೀಸ್ ಅಂತ ಹೇಳಿದರೆ ಅದು ಯೋಗ ಮಾಡೋರು, ಕಣ್ಣು ಮುಚ್ಚಿ ಕೂತ್ಕೊಳ್ಳೋರು, ಇದಕ್ಕೆಲ್ಲ ಈ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದು. ಅದೆಲ್ಲವೂ ಭ್ರಮೆ ಮತ್ತು ಸುಳ್ಳು ಅಂತ ಹೇಳೋದು. ತಾವು ಯಾವುದು? ಯೋಗ, ಧ್ಯಾನ, ತಪಸ್ಸು ಯಾವುದು ಭ್ರಮೆ ಅಂತಲ್ಲ, ಅದರ ಪ್ರಯೋಜನವನ್ನು ನಿಮಗೆ ಬೇಗ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದು ಜನ್ಮಕ್ಕೂ ಅದು ಪ್ರಯಾಣ ಆಗ್ತಿರುವಂಥ ವಿಚಾರ. ಗುರು ಅಂತ ಹೇಳಿದರೆ ಅದು ಆಯಾ ಜನ್ಮದಲ್ಲೇ ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ಬೋದು. ಇಷ್ಟೇ ವ್ಯತ್ಯಾಸ. ಹೀಗೆ ಊಟ ಮಾಡೋದಕ್ಕೂ ಸುತ್ತಿ ಹೀಗೆ ಊಟ ಮಾಡೋದಕ್ಕೂ ವ್ಯತ್ಯಾಸ ಉಂಟು. ಗುರು ಅಂತ ಹೇಳಿದರೆ ಶಾರ್ಟ್ ಕಟ್ಟಲ್ಲಿ ಹೇಳಿಬಿಡ್ತಾರೆ. ಏನು ಮಾಡ್ತಾರೆ? ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ. ಹಗಲು ರಾತ್ರಿ ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ. ಎಷ್ಟು ನಿದ್ರೆ ಕಟ್ತಾನೆ ಅಂತ ನೋಡ್ತಾರೆ. ಆ ನಿದ್ರೆ ಕಟ್ಟಿ ಸೈನ್ಸಲ್ಲಿ ಹೇಳ್ತದೆ ಏನು, ಇಷ್ಟು ಹೊತ್ತು ನಿದ್ರೆ ಮಾಡಬೇಕು ಅಂತೇಳಿ. ಜ್ಞಾನದಲ್ಲಿ ಹೇಳ್ತದೆ ನಿದ್ರೆ ಕಮ್ಮಿ ಆದಷ್ಟು ಒಳ್ಳೆಯದು ಅಂತೇಳಿ. ಹಸುವೆ ನಿಲ್ಲಿಸ್ತಾರೆ. ಅವರು ಊಟವೇ ಮಾಡೋದಿಲ್ಲ. 1 ವಾರ 2 ವಾರ 3 ವಾರ ಅಲ್ಲ. ನಿಜ ಶಿಷ್ಯನಾದವನು 1 ವಾರ ಅವನು ಊಟ ಮಾಡೋದಿಲ್ಲ.
ಈ ಸ್ಥಿತಿ ಒಂದು ಶಿಷ್ಯನ ಒಳಗೆ ಬಂದರೆ ಅವರಿಗೆ ಬೇಕಾಗಿ ಮಾಡ್ತಾ ಇಲ್ಲ ಅವರು ಮಾಡಿದರೆ ಆ ಶಿಷ್ಯ ಅದನ್ನು ಫಾಲೋ ಮಾಡ್ತಾನೆ. ಒಂದು ವಾರ ಊಟ ಇಲ್ಲ, 24 ಗಂಟೆಗೆ ಒಂದು ಸಲ ಊಟ ಮಾಡ್ತಾರೆ, ಒಂದು ಹೊತ್ತು ಊಟ ಅಂತೇಳಿ. ಅರ್ಥ ಆಗ್ತಾ ಹೇಳೋದು ನಿಮಗೆ? ಇಂಥ ಸ್ಥಿತಿಯೆಲ್ಲ ಗುರು ಸೇವೆಯಲ್ಲಿ ಸಿಗ್ತಾ ಅವನಿಗೆ ಅರಿವಿಲ್ಲದಂತೆ ಅವನ ಪ್ರಕೃತಿ ಹತ್ರ ಟಚ್ ಆಗಿಬಿಡ್ತಾನೆ. ಅವಮಾನಗಳಿರ್ತದೆ, ಬೈಗಳು ಇರ್ತದೆ, 1000 ಜನರ ಮುಂದೆ ಬೈತಾರೆ. ಈಗ ಇವನಿಗೆ ಕೋಪ ಬರ್ತದಾ? ಇವನಿಗೆ ವಿಪರೀತ ಕಾಮ ಉಂಟು. ಅವನಿಗೆ ಕಾಮದ ಪಾಠವನ್ನೇ ಮಾಡ್ತಾರೆ. ಆ ಕಾಮದ ಪಾಠ ಮಾಡಿ 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 ಕಾಮವನ್ನು ತೆಗೆದೇ ಬಿಡ್ತಾರೆ. ಒಬ್ಬನಿಗೆ ಭಯಂಕರ ಮತ್ಸರ ಇದೆ, ಆ ಮತ್ಸರದ ಪಾಠವನ್ನೇ ಮಾಡ್ತಾರೆ. ಏನಾಗ್ತದೆ ನೋಡು, ಫೈಟಿಂಗ್ ಗೀಟಿಂಗ್ ಜಗಳ ಈಗಳ ನೆಮ್ಮದಿ ಇಲ್ಲ ಇದರಿಂದ ಅಂತೇಳಿ. ಎಲ್ಲರಿಗೂ ಒಂದೇ ಗುಣ ಇರಲಿಕ್ಕಿಲ್ಲ ಅಲ್ಲ. 10 ಜನ ಶಿಷ್ಯಂದ್ರಿದ್ದರೆ 10 ಜನಕ್ಕೆ 10 ವಿಧವಾದ ಗುಣಗಳಲ್ಲಿ ವೇರಿಯೇಷನ್ ಇರ್ಬೋದಲ್ಲ. ಒಂದು ಶಿಷ್ಯನ ಹತ್ರ ಮಾತಾಡೋದು ಇನ್ನೊಂದು ಶಿಷ್ಯನಿಗೆ ಮತ್ಸರ ಬರ್ಬೋದು. ಅವನಿಗೆ ಮತ್ಸರ ಬರಬೇಕು ಅಂತಲೇ ಇವರು ಮಾತಾಡ್ತಾರೆ, ಮತ್ಸರ ಉಂಟಾ ಇಲ್ವಾ ಅಂತೇಳಿ. ಅವನಿಗೆ ಕಾಮ ಉಂಟಾ ಇಲ್ವಾ ಅಂತೇಳಿ ಆ ಕಾಮದ ಬಗ್ಗೇ ಮಾತಾಡ್ತಾರೆ ಅವನ ಹತ್ರ. ಇದೆಲ್ಲ ಸುಲಭದ ವಿಚಾರವಾ? ಇದೆಲ್ಲ ಸಾಧ್ಯವಾ? ಸಾಧ್ಯ. ಯಾರಿಗೆ ಗೊತ್ತುಂಟ? ಮನಸ್ಸು ಶುದ್ಧ ಇದ್ದವರಿಗೆ, ಆತ್ಮ ಶುದ್ಧ ಇದ್ದವರಿಗೆ. ಮನಸ್ಸು ಯಾವಾಗ ನಮಗೆ ಈ ಪ್ರಪಂಚದಿಂದ ದೂರ ಆಗ್ತದೆ ಆವಾಗ ನಮ್ಮ ಕಣ್ಣಿಗೆ ಕಾಣೋದೊಂದು ಗುರು. ತಿರುಚಿಟ್ರಬಲಂ ಗುರುವೇ ಶರಣಂ. ನನ್ನ ಹೆಸರು ಪರಶುರಾಮ್ ಅಂತ. ನಾವು ಶೃಂಗೇರಿಯವರು. ಶೃಂಗೇರಿಯಲ್ಲಿ ಸದ್ಗುರು ಆತ್ಮಾನಂದ ಆಶ್ರಮ ಅಂಥೇಳಿ ಆಶ್ರಮದವರು. ನಾವು ಸಣ್ಣಯಿಂದನೂ ಆಶ್ರಮದಲ್ಲೇ ಸೇವೆ ಮಾಡ್ಕೊಂಡಿದ್ದವು. ನಾನು ಸುಮಾರು 6-7 ವರ್ಷದಿಂದ ಈ ಸ್ಥಿತಿ ಇದೆ. ಆದರೆ 1 ವರ್ಷ ಆಯ್ತು ಈ ಸ್ಥಿತಿಗೆ ಬಂದು. ತುಂಬ ಆರೋಗ್ಯ ಸಮಸ್ಯೆ ಒಂದು ಟೈಮಲ್ಲಿ ನನಗೆ. ನಮ್ಮ ಆಶ್ರಮದ ಕಡೆಯಿಂದ, ಗುರುಗಳ ಕಡೆಯಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ವಿ ನಾವು. ಆದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇರೋದು. ಅವಾಗ ಯಾವುದೋ ಒಂದು ಥರದಿಂದ ಒಂದು ಲಿಂಕ್ ಬಂತು ನನಗೆ. ಇಲ್ಲಿ ಲಿಂಕ್ ಯೂಟ್ಯೂಬ್ ಮೂಲಕ. ನಾನು ಅಲ್ಲಿ ಆಶ್ರಮದಲ್ಲಿ ಸೇವೆ ಮಾಡ್ಕೊಂಡಿದ್ರೂ ಇಷ್ಟೆಲ್ಲ ಇಂಟ್ರೆಸ್ಟ್ ಮಾಡಿದವನಲ್ಲ, ಸುಮ್ಮನೆ ಸೇವೆ ಮಾಡ್ಕೊಂಡಿದ್ದವನಷ್ಟೇ. ಇದು ಗುರುದೇವರು ಶ್ರೀ ಸದ್ಗುರು ರಾಜ್ಗುರುಗಳ ಒಂದು ಗುರುವಾಣಿ ನೋಡಿದ ಮೇಲೆ ಲೈಟಾಗಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಒಂದು 2 ಇಯರ್ ಬ್ಯಾಕು ನಮ್ಮ ಆಶ್ರಮಕ್ಕೆ ಗುರುದೇವರೇ ಬಂದರು. ಗುರುದೇವರು ಬಂದ ತಕ್ಷಣವೇ ಯಾವುದಕ್ಕೂ ಹೆದರಬೇಡಪ್ಪ, ನಾವಿದ್ದೀವಿ ಅಂಥೇಳಿ ಧೈರ್ಯ ಕೊಟ್ಟು ಹೋದರು. ಅವರು ಬಂದು ಹೋಗೋಕ್ಕಿಂತ ಮುಂಚೆ ಹೇಗಿತ್ತು ದಿನಗಳು, ಅವರು ಬರೋಕ್ಕಿಂತ ಹಿಂದೆ ಯಾವ ಥರ ಇತ್ತು ದಿನಗಳು ಅಂಥೇಳಿ ನನಗೆ ಗೊತ್ತು. ಮತ್ತು ಈ ಜಾಗಕ್ಕೆ ಬರೋದು ನನಗೆ ಒಂದು ಟೈಮಲ್ಲಿ ಕನಸು. ನಾನು ನಮ್ಮ ಆಶ್ರಮದ ಎದುರುಗಡೆನೇ ಮೈಸೂರು ಬಸ್ ಪ್ರತಿ ದಿವಸ ಓಡಾಡೋದು. ಆದರೆ ನಾನು ಪ್ರತಿ ದಿವಸ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳೋದು, ನಿಮ್ಮ ಆಶ್ರಮಕ್ಕೆ ಯಾವಾಗ ಬರೋಕ್ಕಾಗುತ್ತೆ, ನನಗೆ ಆರೋಗ್ಯ ಸರಿ ಮಾಡಿಕೊಡಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡೋದು ಪ್ರತಿ ದಿವಸ. ಅದು ನಾನು ಒಂದು ಮಂತ್ ಆಯ್ತು ಇಲ್ಲಿಗೆ ಬಂದು. ತುಂಬ ಪೇಯ್ನ್, ಇವಾಗಲೂ ತುಂಬ ಪೇಯ್ನ್ ಇದ್ದೇ ಇದೆ. ಆದರೆ ಈ ಜಾಗದಲ್ಲಿ ನನಗೆ ಅಷ್ಟು ಗೊತ್ತಾಗೋದಿಲ್ಲ. ನಾನು ಎಲ್ಲ ಕೆಲಸ ಮಾಡ್ಕೊಂಡೇ ಇರ್ತೀನಿ. ಈ ಜಾಗದಲ್ಲಿ ಯಾವುದೇ ಥರ ಗೋಚರ ಆಗೋದಿಲ್ಲ, ಆರಾಮಾಗೇ ಇದ್ದೀನಿ. ಆದರೆ ಈ ಜಾಗಕ್ಕೆ ಬಂದ ಮೇಲೆ ನನಗೆ ತುಂಬ ಬದಲಾವಣೆ ಕಂಡಿದ್ದೀನಿ. ಮತ್ತು ನಮ್ಮ ಆಶ್ರಮದ ಗುರುಗಳ ಹೆಸರು ಶ್ರೀ ಸದ್ಗುರು ಆತ್ಮಾನಂದ ಆಶ್ರಮ ಅಂಥೇಳಿ. ಅವರು ಸಮಾಧಿ ಸ್ಥಿತಿಲಿದ್ದಾರೆ ಈಗ. ಈಗೇನು ಗುರುಗಳಿದ್ದಾರೆ ಅದೇ ಥರ ನಮ್ಮ ಆತ್ಮಾನಂದರಿದ್ದಾರೆ. ಹಾಗಾಗಿ ಇವರೆಲ್ಲ ರಾಜಗುರುಗಳು ಅಂತ ಕರೀತಾರೆ. ನನ್ನ ಆತ್ಮದಲ್ಲಿ, ಮನಸ್ಸಲ್ಲಿ ನಾನು ಆತ್ಮಾನಂದರು ಅಂಥೇಳಿ ಭಾವಿಸಿದ್ದೀನಿ. ಮತ್ತು ನೀವೇ ಮಧ್ಯಾಹ್ನ ನೋಡಿರ್ಬೋದು, ಅವರು ಕುತ್ತಿಗೆಯಲ್ಲಿದ್ದ ತುಳಸಿ ಹಾರನ ಕರೆದು ನನಗೆ ಹಾಕಿದ್ರು. ನಾನೇನೋ ಒಂದು ಮೂಲೆಯಲ್ಲಿ ಸುಮ್ಮನೆ ಕಾಲು ನೋವು ಅಂತ ಕುತ್ಕೊಂಡವನು. ನೋಡಿರ್ಬೋದು, ಅವರು ಎಲ್ಲರೂ ಒಂದೇ ಥರ ನೋಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಒಂದೇ ಥರ ನೋಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಅಪಾರವಾದ ಪ್ರೀತಿಯನ್ನು ಹಂಚ್ತಾರೆ ಅವ್ರ ಭಕ್ತರಿಗೆ. ಇಷ್ಟೇ ಸಾಕಲ್ವ, ನಾವಿರೋ ತನಕನೂ ಈ ಜಾಗಕ್ಕೆ ಬಂದು ಸೇವೆ ಮಾಡೋಕ್ಕೆ ಎಷ್ಟು ಸಾಕು ಅಂತ ಹೇಳಬಲ್ಲೆ. ಇಷ್ಟು ಹೇಳ್ತಾ ನಾನು ಮಾತು. ತಿರುಚಿಟ್ರಬಲಂ ಗುರುವೇ ಶರಣಂ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನನ್ನ ಹೆಸರು ನಯನ್ ಕುಮಾರ್ ಅಂತ. ನಾನು ಮೂಲತಃ ಮಂಗಳೂರು ಪಕ್ಕ ಇರುವ ಮಂಜೇಶ್ವರ ಗ್ರಾಮದಿಂದ ಬಂದಿದ್ದೀನಿ. ನಾನೊಂದು ಬಿಸ್ನೆಸ್ ಮ್ಯಾನ್. ಗುರುಗಳ ಮೊದಲ ಭೇಟಿ ನನ್ನ ಜೊತೆ. ಒಂದಿನ ಗುರುಗಳು ಮಂಗಳೂರು ಪಕ್ಕ ಇರುವ ಒಂದು ಸಣ್ಣ ಗ್ರಾಮಕ್ಕೆ
ಬರ್ತಾರಂತ ನಮ್ಮ ಒಬ್ಬ ರಿಲೇಟಿವ್ ಥ್ರೂ ಅಲ್ಲಿ ನಮ್ಗೆ ಗೊತ್ತಾಯಿತು. ನಮಗೆ ಈ ಗುರುಗಳು ಪೂಜೆ ಪುನಸ್ಕಾರ ಬಗ್ಗೆ ಯಾವುದರ ಬಗ್ಗೆಯೂ ನಂಬಿಕೆ ಇಲ್ಲ ಆ್ಯಕ್ಚುಲಿ. ಬಟ್ ಅವರ ಒಂದು ಮೇಲೆ ರೆಸ್ಪೆಕ್ಟ್ಗೋಸ್ಕರ ನಾವು ಅವರನ್ನು ಭೇಟಿ ಆಗಲಿಕ್ಕೆ ಹೋಗಿದ್ದೇವೆ. ಹೋದಾಗ ಅವರ ಮನೆಯಲ್ಲಿ ಗುರುಗಳು ಕೂತ್ಕೊಂಡಿದ್ದರು. ಕೂತ್ಕೊಂಡಾಗ ಅವ್ರ ಕೈಲಿ ಸಿಗರೇಟ್ ಇತ್ತು. ಹೋದ ಕೂಡಲೇ ಒಂಥರ ನನಗೆ ಶಾಕ್ ಆಯಿತು, ಇದು ಯಾರಪ್ಪ ಈ ಥರ ಸಿಗರೇಟ್ ಎಳೆಯುವ ಗುರುಗಳು ಅಂತೇಳಿ. ಹಾಗೆ ಹೋದ್ವಿ, ಮಾತಾಡ್ತಾ ಇದ್ವಿ, ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ವಿ. ಗುರುಗಳ ಕೇಳಿದರು, ಏನಾದರೂ ಕೇಳೋದಿದೆಯಾ ಅಂತ. ನಾನು ಹೇಳಿದೆ, ಅದು ತಪ್ಪಾಗ್ಬೋದಾ ಕೇಳಿದರೆ ಅಂತ. ಇಲ್ಲ, ಏನು ಬೇಕಾದರೂ ಕೇಳುವ ಅಂತೇಳಿ. ನೀವು ಯಾಕೆ ಸಿಗರೇಟ್ ಎಳಿತಾ ಇದ್ದಾರೆ ಅಂತ ನಾನು ಕೇಳಿಬಿಟ್ಟೆ ಡೈರೆಕ್ಟಾಗಿ. ಅದನ್ನು ಅವರು ಅದರ ರೀಸನನ್ನು ಏನು ಹೇಳಿದರು, ಇದರಲ್ಲಿ ಇರೋದು ಸಾಧು ಸಂತರು ಆ ಪರಂಪರೆಯವರಿಗೆ, ಸಂಸಾರಿಕದವರಿಗೆ ಅಲ್ಲ ಅಂತ. ಅದನ್ನು ಒಂದೊಂದು ಎಳೆಯಾಗಿ ಹೇಳ್ಕೊಟ್ರು ನಮಗೆ, ಏಕೆ ಅದು ಅದರ ಹಿಂದಿನ ರೀಸನ್ ಏನು ಅಂತೇಳಿ. ಹಾಗೆ ಅದೊಂದು ಏನು ಹೇಳ್ತಾರೆ, ಆ ಬಾಂಧವ್ಯ ಮಾತಾಡ್ತಾ ಒಂಥರ ಫ್ರೆಂಡ್ಲಿಯಾಗಿ ಬೆಳೀತು, ತುಂಬ ಫ್ರೆಂಡ್ಲಿಯಾಗಿ ಬೆಳೀತು. ಅದಾದಮೇಲೆ ಒಂದು ಸಲ ಇಲ್ಲಿ ಗುರುಪೂಜೆನ ಬಂದಿದ್ವಿ ಇಲ್ಲಿ ಮೈಸೂರಲ್ಲಿ. ಬಂದಾಗ ನಾನು ನನ್ನ ವೈಫ್ ಜೊತೆ ಬಂದಿದ್ದೆ. ಆವಾಗ ನಾವಿಬ್ಬರು ಪ್ರಸಾದ ತೊಗೊಳ್ಲಿಕ್ಕೆ ಅಂತ ಅವರ ಹತ್ರ ಹೋದ್ವಿ. ಆವಾಗ ತೊಗೊಳ್ಳೋಕೆ ಅವ್ರು ಹೇಳಿದರು, ನೀವಿಬ್ಬರು ಮುಂದೆ ನಿಂತು ಇದನ್ನೊಂದು ಒಳ್ಳೆ ಪೊಸಿಷನಲ್ಲಿ ನಡೆಸ್ಕೊಂಡು ಹೋಗೋ ಸ್ಥಿತಿ ನಿಮಗೆ ಬರುತ್ತಾ ಅಂತ. ನಾವು ಗುರುಗಳನ್ನೇ ನಂಬೋದವರು, ನಾವು ಹೇಗೆ ಮುಂದೆ ಆ ಥರ ನಾವು ಮನಸ್ಸಲ್ಲೇ ನಕ್ಕೊಂಡಿವಿ ಆ್ಯಕ್ಚುಲಿ. ಇವಾಗ ಒಂದು ಆ ಥರನೇ ಸ್ಥಿತಿ ಬಂದಿದೆ ಆ್ಯಕ್ಚುಲಿ, ಈಗ ನಡ್ಸ್ಕೊಂಡು ಹೋಗುವಂಥ ಸ್ಥಿತಿ ಬಂದಿದೆ. ಈ ಪವಾಡ ಹೇಳೋದಲ್ಲ, ಈ ದೇವರನ್ನು ಯಾರನ್ನು ನಂಬದಿರೋ ಒಬ್ಬ ವ್ಯಕ್ತಿ ಗುರುಗಳನ್ನು ಇಷ್ಟು ಹತ್ತಿರ ಆಗಿ ಆಗಬೇಕಾದ್ರೆ ಅದೊಂದು ದೊಡ್ಡ ಪವಾಡ. ಈ ಪವಾಡ ಅನ್ನೋದು ಡೈಲಿ ಇದರಲ್ಲಿ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಅದು ನಾವು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದು. ಅಂದರೆ ಗುರುಗಳು ಮತ್ತು ಇಲ್ಲಿ ಹೇಳೋದು ಮೂರೇ ಮಾತು, ಖುಷಿಯಾಗಿರಿ, ಏನು ಚಿಂತೆ ಮಾಡಬೇಡಿ, ಸಂತೋಷವಾಗಿರಿ ಅಂತೇಳಿ ಮೂರೇ ಹೇಳೋದು, ಏನು ಚಿಂತೆ ಮಾಡಬೇಡಿ ಅಂತೇಳಿ. ಅದೇ ಸಾಕು, ಅದರಲ್ಲೇ ತುಂಬ ಅರ್ಥ ಇದೆ, ಆ ಮಾತಿನಲ್ಲೇ ತುಂಬ ಅರ್ಥ ಇದೆ. ಅದನ್ನು ನಾನು ಅನುಸರಿಸ್ಕೊಂಡು ಹೋದರೆ ಲೈಫಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ, ಎಲ್ಲ ಬಂದದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡೇ ಹೋಗ್ಬೋದು. ಇಷ್ಟೇ ಹೇಳೋಕ್ಕೆ. ತಿರುಚಿಟ್ಟಂಬ.